ನಮ್ಮ ಆದಿತ್ಯ ಪಾರ್ವತಿ ಎಷ್ಟು ಒಳ್ಳೆ ಮಕ್ಕಳು. ಅವ್ರು ಯಾಕಕ್ಕ ಈ ಫ್ಯಾಮಿಲಿಯಿಂದ ಹೊರಗಡೆ ಇರ್ಬೇಕು? ಅಕ್ಕ, ನೀವ್ಯಾಕ ಅವ್ರನ್ನ ಅವಾಗ ಬಂದು ಹೋಗೋದಕ್ಕಿಂತ ಇಲ್ಲೇ ಇರಿ ಅಂತ ಕರಿಬಾರ್ದು? ಕರಿಬಹುದು, ಆದ್ರೆ ಅವ್ರು ಬರ್ಬೇಕಲ್ಲ. ಬರಲ್ಲ ಅಂತ ನಾವ್ಯಾಕೆ ಅನ್ಕೋಬೇಕು? ಹಾಗಲ್ಲ ರಘು, ಅವ್ರೀಗ ಶ್ರೀಮಂತರಾಗಿದ್ದಾರೆ, ಅದಕ್ಕೋಸ್ಕರನೇ ಕರಿತಿದೀವಿ ಅಂತ ಅವ್ರೇನಾದ್ರೂ ಅನ್ಕೊಂಡ್ಬಿಟ್ರೆ? ತಾವೇ ಸ್ವಂತ ದೊಡ್ಡ ಬಂಗ್ಲೆ ತಗೊಳ್ಳೋ ಸ್ಥಿತಿನಲ್ಲಿದ್ದಾರೆ. ಈಗ ಕರೆದ್ರೆ ಬರ್ತಾರಾ? ಅಕ್ಕ, ನಮ್ಮ ಆದಿತ್ಯ ಪಾರ್ವತಿ ಆ ಥರ ಯೋಚನೆ ಮಾಡೋ ಮಕ್ಕಳಲ್ಲ ಅಕ್ಕ. ನೀವು ಇದೇ ಮೊದಲನೇ ಸಲ ಏನಲ್ವಲ್ಲ ಕರಿತಾ ಇರೋದು, ಹಿಂದೆನೂ ಎಷ್ಟು ಸಲ ಕರೆದಿದ್ದೀರಾ, ಆದ್ರೆ ಅವರೇ ಬಂದಿಲ್ಲ ಅಷ್ಟೇ. ಆದ್ರೆ ಈ ಸಲ ನೀವು ಕರೆದ್ರೆ ಖಂಡಿತ ಬರ್ತಾರಕ್ಕ. ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಅದೇನಂದ್ರೆ ಮಗು. ಅಕ್ಕ, ಮಗುನ ಅವರಿಬ್ರು ಎಷ್ಟು ಹಚ್ಕೊಂಡಿದ್ದಾರೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಮಗುಗೋಸ್ಕರನಾದ್ರೂ ನೀವ್ ಈ ಸಲ ಕರೆದ್ರೆ ಖಂಡಿತ ಬರ್ತಾರೆ. ಅಕ್ಕ, ನಿಮಗ್ ಕರೆಯೋದಕ್ಕೇನಾದ್ರೂ ಹಿಂಜರಿಕೆ ಆದ್ರೆ ನಾನೊಂದ್ಸಲ ಕರೀಲ ಅಕ್ಕ? ಬೇಡ ದಾಮಿನಿ, ಈ ಮನೆಗೆ ಯಜಮಾನರು ಹಿರಿಯರು ಅಂದ್ರೆ ನಮ್ಮ ಅಣ್ಣ ಅತ್ತಿಗೆ, ಅವ್ರು ಹೋಗಿ ಕರೆದ್ರೇನೆ ಅದಕ್ಕೊಂದು ತೂಕ. ಹಾ, ಅದು ನಿಜಾನೇ ಅಕ್ಕ. ದೊಡ್ಡ ಮನ್ಸ್ ಮಾಡಿ ಅಕ್ಕ. ರಘು, ನೀವೇ ಒಂದ್ಸಲ ಸೂಕ್ಷ್ಮವಾಗಿ ಕೇಳಿ ತಿಳ್ಕೋಬಹುದಾ? ಯಾಕಂದ್ರೆ ಅವರು ಇಲ್ಲಿಗೆ ನಮ್ ಜೊತೆನೆ ಇರಕ್ ಬರೋದು ಖುಷಿ ಖುಷಿಯಾಗಿ ಬರ್ಬೇಕು, ಸಂತೋಷದಿಂದ ಬರ್ಬೇಕು, ಬಲವಂತಕ್ಕಲ್ಲ. ನಿಜ ಆಯ್ತಕ್ಕಿಲ್ಲ, ನಾನೇ ಒಂದ್ಸಲ ಕೇಳ್ಬಿಡ್ತೀನಿ. ರಘು, ಆದಿ ಪಾರ್ವತಿ ಅರಸನ ಕೋಟೆಗೆ ಬಂದಿರೋದ್ರ ಬಗ್ಗೆ ಅವರ ಅಭಿಪ್ರಾಯ ತಿಳ್ಕೊಂಡು ಬರ್ತೀನಿ ಅಂತ ಹೋಗಿದ್ರಲ್ಲ, ಏನಾಯ್ತು? ಅಖಿಲ, ನಮ್ಮ ಮಗ ಸೊಸೆ ಇಬ್ರು ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ಆದರೆ ಸ್ವಭಾವದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾರೆ. ಅಂದ್ರೆ ಅರಸನ್ ಕೋಟೆ ಅನ್ನೋದು ದಿನ ಬೆಳಗಾದ್ರೆ ನಮ್ಮ ಪಾಲಿಗೆ ಕೈ ಎತ್ತಿ ಮುಗಿಯೋ ದೇವಸ್ಥಾನ. ಹೌದಾ ರಘು? ಹಾಗೆ ಹೇಳಿದ್ರ? ಹೌದಕ್ಕಿಲ. ಆದ್ರೆ ಇದೇ ಮಾತನ್ನ ನನ್ನ ಹತ್ರ ಯಾಕೆ ಅವ್ರು ಹೇಳ್ಕೊತಾ ಇಲ್ಲ? ಅಲ್ಲ, ಹೇಳ್ಕೊಳ್ಳೋದು ಬೇಕಾಗಿಲ್ಲ, ಅಧಿಕಾರದಿಂದ ಇದು ನಮ್ಮ ಮನೆ, ನಮ್ಮ ಕುಟುಂಬ ಅಂತ ಲಗೇಜ್ ಸಮೇತ ಯಾಕೆ ಇಲ್ಲಿಗೆ ಬರ್ತಾ ಇಲ್ಲ? ಅಕ್ಕ, ಅವರಿಗೆ ನಾವೇ ಬರ್ತೀವಿ ಅಂತ ಹೇಳೋದಕ್ಕೆ ಮುಜುಗರ ಇರ್ಬೋದಲ್ವಾ ಅಕ್ಕ? ಜಯ, ಫೋನ್ ಕೊಡು. ಹೇಳಿತಾಯಿ. ನಮಸ್ಕಾರ ಗುರುಗಳೇ, ತಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಮನೆಯಿಂದ ಹೊರಗೆ ಇರೋ ದೊಡ್ಡ ಮಗ ದೊಡ್ಡ ಸೊಸೆನ ಮನೆ ಕರಿಬೇಕು. ಹೇಗೆ ಯಾವಾಗ ಕರೆದ್ರೆ ಒಳ್ಳೇದು ಅನ್ನೋದು ನಿಮ್ಮ ಪ್ರಶ್ನೆ. ಗುರುಗಳೇ, ನೀವು ಮಹಾತ್ಮರು. ನಾನು ಫೋನ್ ಮಾಡ್ತಿದ್ದ ಹಾಗೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕಂಡುಕೊಂಡು ಮಾತಾಡ್ತಿದ್ದೀರಲ್ಲ. ಹಾಲಕ್ಕೆ ನುಡಿತೈತಿ ತಾಯಿ, ಹಾಲಕ್ಕೆ ನುಡಿತೈತಿ.
ಯಜಮಾನ್ರೆ ಏನ್ ಬರು ಬುಡ್ಬುಡ್ಕೆ ಶಬ್ದ ಕೇಳಿಸ್ತಾ ಇದೆ ಅಲ್ವಾ? ಹೌದು ಬರು, ಬಾ ನೋಡೋಣ. ಯಾರು ಮನಿಯಾಗ ಮರಣ ಆಯ್ತಿ, ಯಾರು ಮನಿಯಾಗ ಜನನ ಆಯ್ತಿ ಅಂತ ಹೇಳ್ತೀವಿ ತಾಯಿ, ಹೇಳ್ತೀವಿ. ನಂಬುದ್ರೆ ನಂಬೋದು, ಬಿಟ್ರೆ ಬಿಡ್ಬೋದು. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಇದು ದೇವರ ಆಜ್ಞೆ ಐತಿ, ಕರುಳಬಳ್ಳಿಗೆ ಕಂಟಕ ಕಾದೈತಿ. ಜನನ ಮರಣ ಅನ್ನೋದು ನಮ್ಮ ಕೈಯಾಗಿಲ್ಲ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಆ ದೇವರ ಮ್ಯಾಗ ಭಾರ ಹಾಕು ತಾಯಿ. ಹೆತ್ತ ತಾಯಿಯಾದವಳು ಶಿವಪುರ ಕ್ಷೇತ್ರಕ್ಕೆ ಹೋಗಿ ಆ ಮೃತ್ಯುವನ್ನು ಜಯಿಸಿದವನ ಪೂಜೆ ಮಾಡಿದ್ರೆ ಮಾತ್ರ ಮಗುವಿಗೆ ಉಳಗಾಲ ಐತಿ. ನೀ ಹಚ್ಚಿ ಹೋದ ನಂದಾದೀಪನ ಶಿವಪ್ಪನ ಪೂಜೆ ಮುಗಿಯೋ ತನಕ ಒಂದು ಹಿರಿ ಜೀವ ಕಾಯ್ತಾ ಇರ್ಲಿ ತಾಯಿ, ಕಾಯ್ತಾ ಇರ್ಲಿ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಯಜಮಾನ್ರೆ ಅಲ್ಲಿ ಯಜಮಾನ್ರೆ ಹೋಗ್ತಾ ಇದಾರೆ, ಕರೀರಿ ಯಜಮಾನ್ರೆ ಅವ್ರನ್ನ. ಹಲೋ, ಒಂದ್ ನಿಮಿಷ. ಯಜಮಾನ್ರೆ ತಡಿಬೇಡಿ ಅವ್ರನ್ನ. ಬೆಳಗಿನ ಜಾವನೆ ಬಂದು ದೇವ್ರು ನುಡಿಸಿದ್ದನ್ನ ನುಡಿದ್ಬಿಟ್ಟು ಹೊರಟು ಬಿಡ್ತಾರೆ. ಅಲ್ಲ, ಅವರು ನಮ್ಮ ಮಗಳಿಗೇನೋ ಕಂಟಕ ಇದೆ, ಶಿವಪುರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು, ಆಗ್ಲೇ ನಮ್ಮ ಮಗಳು ಉಳಿಯೋದು ಅಂತ ಹೇಳಿದ್ರು. ಇದು ಅವ್ರ ಮಾತಲ್ಲ, ದೇವರು ಅವ್ರ ಬಾಯಲ್ಲಿ ನುಡಿಸ್ತಾರೆ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಇದೇನು ದೊಡ್ಡ ಯಜಮಾನ್ರೆ, ಮಗಳ ಕಂಟಕ ನಿವಾರಣೆಗೆ ಪೂಜೆಗೆ ಹೋಗಬೇಕು ಅಂತೇಳಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇನ್ನು ಹೀಗೆ ಕೂತಿದ್ದೀರಲ್ಲ. ಮಗಳಂತೂ ಜೊತೆಗಿಲ್ಲ ಸಾರಥಿ, ಆದರೂ ಮಗಳು ಆಟ ಆಡ್ತಾ ಬೆಳೀತಿರೋದನ್ನ ನೋಡಿ ಸಮಾಧಾನ ಪಡ್ಕೊಳ್ಳೋ ಅಂತ ಅಭ್ಯಾಸನ ಮಾಡ್ಕೊಂಡಿದ್ವಿ. ಜೊತೆಗೆ ಬಿಸ್ನೆಸ್ಸು ಎಲ್ಲ ಸರಿಯಾಗಿ ನಡೀತಾ ಇತ್ತು. ಇನ್ನೇನು ಲೈಫಲ್ಲಿ ಎಲ್ಲ ಸರಿಯಾಗಿ ಹೋಗ್ತಾ ಇದೆ ಅನ್ನೋಷ್ಟರಲ್ಲಿ ಇದೇನಿದು ಸಾರಥಿ? ಅದೇ ಗೊತ್ತಾಗ್ತಿಲ್ಲ. ನಾವು ದೊಡ್ಡವರು, ಗೊತ್ತೋ ಗೊತ್ತಿಲ್ಲದೆ ನಾವು ತಪ್ಪು ಮಾಡಿರ್ತೀವಿ. ಆದರೆ ನಿಮ್ಮ ಮಗಳು ಏನೂ ತಿಳಿದೇವರು ಹಸುಗೂಸು. ಅಂಥ ಕೂಸಿಗೆ ಅನ್ಯಾಯ ಮಾಡೋಂಥ ಮನಸ್ಸು ಯಾಕೆ ಮಾಡಿದ್ನು ಆ ಭಗವಂತ? ಎಲ್ಲ ವಿಧಿ ಇನ್ಕೋಬೇಕು ಅಷ್ಟೇ. ಆದ್ರೂ ಆ ವಿಧಿ ನಮ್ಮನ್ ಯಾಕಪ್ಪ ಕಾಡ್ತಾ ಇದೆ? ನಮ್ ವಿದ್ಯಾಪುಟ್ಟಿಗೆ ಏನಾದ್ರು ಆದ್ರೆ ನಾನಂತೂ ಬದುಕಿರೋದಿಲ್ಲ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಮ್ಮ. ಮಗುಗೇನು ತೊಂದರೆ ಆಗಲ್ಲ. ಆಗೋ ತೊಂದರೆ ತಪ್ಪಲಿ ತಾನೇ ಆ ಭಗವಂತ ಭವಿಷ್ಯ ನುಡಿಯೋರ ಕೈಲಿ ಬಂದು ಭವಿಷ್ಯ ಹೇಳಿಸಿ ಪರಿಹಾರನೂ ಹೇಳಿರೋದು. ಕಷ್ಟ ಕೊಡೋ ದೇವರು ಕಷ್ಟಕ್ಕೆ ಪರಿಹಾರನೂ ಸೂಚಿಸ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ?